ಸ್ನೇಹಿತರೆ ನಮಸ್ಕಾರ. ಜೈನ ಧರ್ಮದ ಜನರು ಆಹಾರ ಪದ್ಧತಿ ನಿಮಗೆ ಗೊತ್ತಾ? ಜೈನ ಧರ್ಮದ ಜನರು ಪರಿಶುದ್ಧ ಅಹಿಂಸೆ ಆಚರಣೆ ಮಾಡ್ತಾರ. ಜೈನ ಧರ್ಮದವರು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಇಂಥ ಕಂದಮೂಲ ಆಹಾರಗಳನ್ನು ಏಕೆ ಸೇವಿಸುವುದಿಲ್ಲ? ಹಾಗೆ ಜೈನ ಧರ್ಮದವರು ಆಹಾರ ಕ್ರಮವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಮೊದಲನೇ ಸಲ ಚಾನಲ್ಗೆ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮಗೆ ಮತ್ತು ನಿಮಗೆ ತಿಳಿದಿರೋ ಹಾಗೆ ಅಹಿಂಸೆ ಅಂದ್ರೆ ಮೀನು, ಮೊಟ್ಟೆ, ಮಾಂಸ ಸೇವಿಸಬಾರದು ಅನ್ನೋದು, ಪ್ರಾಣಿ ಹಿಂಸೆ ಮಾಡಬಾರದು ಅನ್ನೋದು ನಿಮಗೆ ಗೊತ್ತಿರುವಂತ ಸಾಮಾನ್ಯವಾಗಿ ತಿಳಿದಿರುವಂತ ಒಂದು ಅಂಶವಾಗಿದೆ. ಆದ್ರೆ ಆಲೂಗೆಡ್ಡೆ ಮತ್ತು ಈರುಳ್ಳಿ ಈ ರೀತಿ ಕಂದಮೂಲ ಆಹಾರಗಳನ್ನು ಸೇವಿಸುವುದು ಕೂಡ ಹಿಂಸೆ ಅಂತ ಜೈನ ಧರ್ಮದವರು ನಂಬ್ತಾರೆ. ಸ್ನೇಹಿತರೆ, ನಿಮ್ಮ ತಲೆಗೆ ಈ ಒಂದು ಪ್ರಶ್ನೆ ಬಂದಿರುತ್ತೆ, ಈ ಕಂದಮೂಲ ತರಕಾರಿಗಳನ್ನು ತಿನ್ನುವುದರಿಂದ ಏನು ಪಾಪ ಆಗಬಹುದು? ಬೇರೆ ತರಕಾರಿಗಳಿಗೂ ಈ ಕಂದಮೂಲ ತರಕಾರಿಗಳಿಗೂ ಏನು ವ್ಯತ್ಯಾಸ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಲ್ಲ. ಸ್ನೇಹಿತರೆ, ಬಟಾಟೋ ಮತ್ತು ಉಳ್ಳಾಗಡ್ಡಿ ತಿನ್ನದಿರುವ ಜೈನರಿಗೆ ಈ ಪದದಿಂದ ಕೆಲವರು ತಮಾಷೆ ಮಾಡುವುದನ್ನು ಕೂಡ ಕೆಲವೊಂದು ಸಾರಿ ನಾವು ನೋಡಿದ್ದೀವಿ. ಆದರೆ ನಾನು ಸಂಪೂರ್ಣ ನಂಬಿಕೆ ಇಟ್ಟು ಹೇಳ್ತೀನಿ, ಈ ವಿಡಿಯೋ ನೋಡಿದ ಮೇಲೆ, ಇದರ ಬಗ್ಗೆ ತಿಳಿದುಕೊಂಡ ಮೇಲೆ ಯಾರು ಕೂಡ ಈ ರೀತಿ ತಮಾಷೆ ಮಾಡುವುದಿಲ್ಲ ಅಂತ. ಬದಲಾಗಿ ಜೈನ ಧರ್ಮದ ಮೇಲೆ ಇನ್ನೂ ನಂಬಿಕೆ ಹೆಚ್ಚಾಗುತ್ತೆ. ಸ್ನೇಹಿತರೆ, ಪ್ರಭು ಮಹಾವೀರರು ಜೈನ ಧರ್ಮದ ಆಹಾರ ವಿಚಾರದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರಂದ್ರೆ ಅದನ್ನ ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನಾನು ಹೇಳಕ್ಕೆ ಹೋಗ್ತಿರೋ ವಿಚಾರ ಅರ್ಥ ಆಗ್ಬೇಕಂದ್ರೆ ನೀವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗತ್ತೆ. ಅದರಲ್ಲೂ ಜೀವಿಗಳು ಎಷ್ಟು ತರ ಇದೆ ಅನ್ನೋದನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ಜೀವಿಗಳಲ್ಲಿ 5 ತರ ಜೀವಿಗಳಿವೆ. ಏಕಕೇಂದ್ರೀಯ ಜೀವಿಗಳು, 2 ಕೇಂದ್ರೀಯ ಜೀವಿಗಳು, 3 ಕೇಂದ್ರೀಯ ಜೀವಿಗಳು, 4 ಕೇಂದ್ರೀಯ ಜೀವಿಗಳು, 5 ಕೇಂದ್ರೀಯ ಜೀವಿಗಳು ಕೂಡ ಇವೆ. ಏಕಕೇಂದ್ರೀಯ ಜೀವಿಗಳು ಅಂದ್ರೆ ಹಣ್ಣು, ತರಕಾರಿ ಎಲ್ಲವೂ ಬರುತ್ತೆ. ಪಂಚೇಂದ್ರಿಯ ಜೀವಿಗಳು ಅಂದ್ರೆ ಪ್ರಾಣಿ, ಮನುಷ್ಯ ಎಲ್ಲರೂ ಕೂಡ ಬರುತ್ತೆ. ಇದು ನಿಮ್ಮ ತಲೆಯಲ್ಲಿ ಇದ್ರೆ ಈಗ ನಾನು ಹೇಳ್ತಿರುವಂತ ಪಾಯಿಂಟ್ ಅರ್ಥ ಆಗುತ್ತೆ. ಸ್ನೇಹಿತರೆ, ಜೈನ ಧರ್ಮದ ಸಾಧುಗಳು ಮತ್ತು ಸಾಧಿಗಳು ದೀಕ್ಷೆ ತಗೋಬೇಕಾದ್ರೆ ಪಂಚೇಂದ್ರಿಯ ಜೀವಿಗಳ ಜೊತೆ ಏಕಕೇಂದ್ರೀಯ ಜೀವಿಗಳನ್ನು ಕೂಡ ಅಹಿಂಸೆ ವ್ರತದಲ್ಲಿ ಸಾಧು ಸಾಧಿಗಳು ತೆಗೆದುಕೊಂಡಿರ್ತಾರೆ. ಈ ಕಾರಣಕ್ಕಾಗಿಯೇ ಜೈನ ಧರ್ಮದ ಸಾಧು ಸಾಧಿಗಳು ಜೀವನವನ್ನು ನಿರ್ದೇಶಿ ಜೀವನ ಅಂತ ಕರೀತಾರೆ. ಈ ಸಾಧಿಗಳು ತಾವು ಸೇವಿಸುವ ಆಹಾರವನ್ನು ಮನೆ ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಎಲ್ಲ ಮನೆಯಿಂದ ಆಹಾರ ತರ್ತಾರೆ. ಆಹಾರವನ್ನು ನಿರ್ದೇಶಿಗಳ ಆಹಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ಅವರು ಪಡೆಯುವ ಆಹಾರ ಅವರಿಗಾಗಿ ತಯಾರಿಸಿದ ಆಹಾರವಾಗಿರಲ್ಲ, ಸಾಮಾನ್ಯ ಜನರಿಗೆ ತಯಾರಿಸಿದಂತ ಆಹಾರವಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಅವರು ಸೇವಿಸುತ್ತಾರೆ ಹಾಗೂ ತಮ್ಮ ನಿರ್ದೇಶಿ ಜೀವನವನ್ನು ನಡೆಸುತ್ತಾರೆ. ಈ ಜೈನ ಧರ್ಮದಲ್ಲಿ ದೀಕ್ಷೆ ತೆಗೆದುಕೊಳ್ಳದೆ ಇರುವ ಕೆಲವು ಜನರು ಇರ್ತಾರೆ. ಇವರನ್ನು ಸೇವರಕ ಮತ್ತು ಸಾವಿಕ ಅಂತ ಕರೀತಾರೆ. ಇವರು ಸಂಪೂರ್ಣವಾಗಿ ಅಹಿಂಸೆ ವ್ರತವನ್ನು ತೆಗೆದುಕೊಂಡಿರಲ್ಲ. ಆದ್ರೆ ಈ ಸೇವರಕ ಮತ್ತು ಸಾವಿಕರು ಪ್ರಯತ್ನ ಏನೆಂದರೆ ಆದಷ್ಟು ಕಡಿಮೆ ಹಿಂಸೆ ಆಗ್ಬೇಕು ಅನ್ನುವುದು, ಹಾಗೂ ಅವರ ಕೈಯಲ್ಲಿ ಎಷ್ಟು ಹಿಂಸೆ ಆಚರಣೆ ಮಾಡೋಕ್ಕಾಗುತ್ತೋ ಅಷ್ಟು ಹಿಂಸೆ ಆಚರಣೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಜೈನ ಧರ್ಮದ ಪ್ರಕಾರ ಯಾವುದೇ ಜೀವಂತವಾಗಿರುವ ವಸ್ತು ಅಥವಾ ಜೀವಿಯನ್ನು ಹಿಂಸೆ ಮಾಡಿ ತಿನ್ನುವುದು ಪಾಪನೇ ಆಗಿರುತ್ತೆ. ಅದು ಏಕೇಂದ್ರೀಯ ಜೀವಿ ಆಗಿರಲಿ ಅಥವಾ ಪಂಚೇಂದ್ರೀಯ ಜೀವಿ ಆಗಿರಲಿ, ಇದು ಪಾಪನೇ ಆಗಿರುತ್ತೆ. ಹಾಗಂತ ಸಂಪೂರ್ಣವಾಗಿ ಉಪವಾಸ ಮಾಡೋಕ್ಕಂತೂ ಆಗಲ್ಲ ಸ್ನೇಹಿತರೆ. ಅದಕ್ಕಂತಾನೆ ಭಗವಾನ್ ಮಹಾವೀರರು ಅನೇಕ ಮಾರ್ಗಗಳನ್ನು ತೋರಿಸಿದ್ದಾರೆ. ಈ ಮಾರ್ಗಗಳಲ್ಲಿ ವಿವೇಚನ ಮಾರ್ಗ ಬಹು ಮುಖ್ಯವಾಗಿದೆ. ಈ ವಿವೇಚನ ಮಾರ್ಗ ಅನ್ನುವುದನ್ನು ಧರ್ಮ ಅಂತ ಕೂಡ ಕರೆಯುತ್ತಾರೆ, ಹಾಗೂ ಈ ಧರ್ಮವನ್ನು ಎಲ್ಲ ಜೈನಿಯರು ನಂಬುತ್ತಾರೆ. ಈ ವಿವೇಚನೆ ಮಾರ್ಗಕ್ಕೆ ಜಿರಾನ್ ಮಾರ್ಗ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಈ ವಿವೇಚನೆ ಮತ್ತು ಜಿರಾನ್ ಮಾರ್ಗ ಎಲ್ಲಿವೆಯೋ ಅಲ್ಲಿ ಪಾಪ ಕಾರ್ಯ ಶುರುವಾಗುತ್ತೆ ಅನ್ನೋದು ಜೈನರ ನಂಬಿಕೆ. ಸ್ನೇಹಿತರೆ, ಈ ವಿವೇಚನೆ ಮಾರ್ಗ ನಮಗೆ ಏನು ಕಲಿಸುತ್ತದೆ ಅಂದ್ರೆ, ಸಣ್ಣ ಪಾಪ ಮಾಡುವುದರಿಂದ ದೊಡ್ಡ ಪಾಪವನ್ನು ತಡೆಯಲು ಸಾಧ್ಯವಾದರೆ ಸಣ್ಣ ಪಾಪ ಧರ್ಮವಾಗಿರುತ್ತೆ ಅನ್ನೋದನ್ನು ಕಲಿಸುತ್ತದೆ. ಈ ಧರ್ಮವನ್ನೇ ವಿವೇಚನೆ ಮಾರ್ಗ ಅಥವಾ ಕಾಮನ್ ಸೆನ್ಸ್ ಅಂತ ಕರೆಯಬಹುದು. ಸ್ನೇಹಿತರೆ, ಈ ವಿವೇಚನೆ ಅಥವಾ ಜಿರಾನ್ ಮಾರ್ಗವೇ ನಮ್ಮನ್ನು ಮೋಕ್ಷದಡಿಗೆ ಕರೆದೊಯ್ಯುವ ಬೆಳಕು ಅಂತ ಮಹಾವೀರರು ಹೇಳ್ತಾರೆ. ಅದನ್ನೇ ಜೈನ ಧರ್ಮದವರು ನಂಬ್ತಾರೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಮಹಾವೀರರು ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಈಗ ಹಿಂಸೆ ಮಾಡುವುದು ತುಂಬಾನೇ ಮುಖ್ಯ. ಅದು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ ಅಂತ ಆದಾಗ ನಾವು ಏನು ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಎಕ್ಸಾಂಪಲ್, ಈ ಹಿಂಸೆಯಲ್ಲಿ ಒಂದು ಊರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಇಲ್ಲ ಆ ಊರಿನ ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿರುತ್ತೆ. ಇದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ನಮ್ಮ ವಿವೇಚನೆ ಮಾರ್ಗಕ್ಕೆ ಬಿಟ್ಟಿರೋದು. ಇಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಚಾಯ್ಸ್ ಮಾಡಿದ್ರೆ ವಿವೇಚನೆ ಮಾರ್ಗ ಅಥವಾ ಧರ್ಮ ಆಗಿರುತ್ತೆ. ಸ್ನೇಹಿತರೆ, ಇದನ್ನೇ ಮಹಾವೀರರು ಹೇಳುತ್ತಾರೆ, ಒಂದು ಗುಂಪನ್ನು ಉಳಿಸೋಕೆ
ಒಬ್ಬ ವ್ಯಕ್ತಿಯನ್ನು ಸಾಯಿಸುವುದು ಧರ್ಮವಾಗಿರುತ್ತೆ. ಇಲ್ಲಿ ಕಡಿಮೆ ಹಿಂಸೆ, ಕಡಿಮೆ ಪಾಪಗಳನ್ನು ಗಮನಿಸಬೇಕಾಗುತ್ತದೆ. ಅಂದ್ರೆ ನಾವು ಹಿಂಸೆಯನ್ನು ನಿಲ್ಲಿಸೋಕೆ ಆಗಲ್ಲ, ಹಿಂಸೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅನ್ನುವುದು ಈ ವಿವೇಚನೆ ಮಾರ್ಗದಿಂದ ನಮಗೆ ತಿಳಿದು ಬರುತ್ತದೆ. ಪ್ರಭು ಮಹಾವೀರ್ ಅವರ ಇನ್ನೊಂದು ಕೇಸ್ ಹೇಳುವ ಪ್ರಕಾರ 3 ತರಕಾರಿಗಳು ಅಥವಾ ಒಂದು ಪಂಚೇಂದ್ರ ಜೀವಿಯನ್ನು ನಾಶ ಮಾಡಬೇಕು. ಈ ಎರಡರಲ್ಲಿ ಯಾವುದನ್ನು ಚಾಯ್ಸ್ ಮಾಡಬೇಕು ಅನ್ನುವುದಾದ್ರೆ 3 ತರಕಾರಿಗಳನ್ನು ಚಾಯ್ಸ್ ಮಾಡಬೇಕು. ಏಕೆಂದ್ರೆ ಒಂದು ಪಂಚೇಂದ್ರ ಜೀವಿ ಸರ್ವಸ್ವತ್ವ ಆಗಿರುತ್ತೆ, ಹಾಗೂ ಪಂಚೇಂದ್ರ ಜೀವಿಯನ್ನು ಬದುಕಿಸುವುದು ವಿವೇಚನೆ ಧರ್ಮದ ಮಾರ್ಗವಾಗಿರುತ್ತೆ. ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ವಿಡಿಯೋನ ನೋಡಿ, ಅರ್ಥ ಆಗುತ್ತೆ. ಇವಾಗ ಮೇನ್ ವಿಚಾರಕ್ಕೆ ಬಂದ್ಬಿಡೋಣ. ಜೈನ ಧರ್ಮದವರು ಪೊಟೊಟೊ ಮತ್ತು ಉಳ್ಳಾಗಡ್ಡಿನ ಏನಕ್ಕೆ ತಿನ್ನಲ್ಲ? ಸ್ನೇಹಿತರೆ, ತರಕಾರಿಗಳಲ್ಲೂ ಕೂಡ ಅನೇಕ ವಿಧಗಳಿವೆ. ಅದರಲ್ಲಿ ಕಂದಮೂಲ ತರಕಾರಿಗಳು, ಅವುಗಳು ಯಾವ್ಯಾವು ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಬೆಳೆಯುವಂತ ತರಕಾರಿಗಳು. ಸೊ ಇನ್ನು ಅನೇಕ ತರಕಾರಿಗಳು ಭೂಮಿಯ ಮೇಲ್ಗಡೆ ಗಿಡದಲ್ಲಿ ಬೆಳೆಯುವಂತ ತರಕಾರಿ ಆಗಿದೆ. ಅವುಗಳನ್ನು ಸಾಮಾನ್ಯವಾದಂತ ತರಕಾರಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಗಿಡದಲ್ಲಿ ಬೆಳೆಯುವ ತರಕಾರಿಗಳಲ್ಲಿ ಕಡಿಮೆ ಪ್ರಮಾಣದ ಜೀವಿಗಳು ಇರುತ್ತೆ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅವುಗಳನ್ನು ಸೇವಿಸುವುದರಿಂದ ಕಡಿಮೆ ಪಾಪ ಆಗುತ್ತೆ ಅಂತ ಜೈನರು ನಂಬ್ತಾರೆ. ಹಾಗೂ ಭೂಮಿಯ ಒಳಗಡೆ ಬೆಳೆಯುವಂತ ತರಕಾರಿ ಅನಂತ ಜೀವಿಗಳನ್ನು ಹೊಂದಿರುತ್ತೆ. ಇವುಗಳನ್ನು ತಿನ್ನುವುದರಿಂದ ಜಾಸ್ತಿ ಪಾಪ ಆಗುತ್ತೆ ಅಂತ ಜೈನರು ನಂಬ್ತಾರೆ. ಹಾಗಾದ್ರೆ ಅಂತ ಜೀವಿಗಳು ಅಂತಿರಲ್ಲ, ಹಾಗಾದ್ರೆ ಎಷ್ಟು ಜೀವಿಗಳು ಕಂದಮೂಲ ತರಕಾರಿಗಳಲ್ಲಿ ಇವೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ಸಾಮಾನ್ಯ ತರಕಾರಿಗಳಲ್ಲೂ ಏಕೆಂದ್ರೆ ಜೀವಿಗಳಿವೆ. ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಇವುಗಳಲ್ಲೂ ಕೂಡ ಜೀವಿಗಳಿವೆ. ಹಾಗಾದ್ರೆ ಎರಡರ ಮಧ್ಯೆ ಡಿಫ್ರೆನ್ಸ್ ಏನು? ಎರಡರಲ್ಲೂ ಕೂಡ ಏನಾದ್ರೂ 500 ಇಂದ 1000 ಡಿಫ್ರೆನ್ಸ್ ಇರ್ಬೋದಾ ಅಂತ ನೀವು ಯೋಚನೆ ಮಾಡಬಹುದು. ಆದ್ರೆ ಜೈನ ಧರ್ಮದವರು ಜೈನ ಧರ್ಮದವರು ಕೂಡ ಈ ತರಕಾರಿಗಳನ್ನ ತಿನ್ಬಹುದಲ್ಲ ಅಂತ ನೀವು ಅನ್ಬಹುದು. ಆದ್ರೆ ಈ ಕಂದಮೂಲ ತರಕಾರಿಗಳ ಲೆಕ್ಕನೇ ಬೇರೆ ಇದೆ. ಸ್ನೇಹಿತರೆ, ನಾವೊಂದು ಆಲೂಗಡ್ಡೆನ ತೆಗೆದುಕೊಂಡು ಅದಕ್ಕೆ ಒಂದು ಸೂಜಿಯನ್ನು ಚುಚ್ಚಿ ಹೊರ ತೆಗೆದರೆ ಆ ಸೂಜಿಯ ಮೇಲೆ ಎಷ್ಟು ಸೂಕ್ಷ್ಮಾಣು ಜೀವಿಗಳು ಇರುತ್ತೆ ಅಂದ್ರೆ ಈ ಭೂಮಿಯ ಮೇಲಿರುವಂತ ಮನುಷ್ಯರನ್ನು ಲೆಕ್ಕ ಹಾಕಿದ್ರೆ ಇಂಥ 100 ಭೂಮಿಗಳಲ್ಲಿ ಇರುವಂತ ಜನರ ಸಂಖ್ಯೆಯಷ್ಟು ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ. ಇವುಗಳನ್ನು ತಿನ್ನುವುದರಿಂದ ಪಾಪ ಹೆಚ್ಚಾಗುತ್ತದೆ ಅಂತ, ಇವುಗಳನ್ನು ತಿನ್ನುವುದರಿಂದ ಹೆಚ್ಚಾಗಿ ಪಾಪ ಆಗುತ್ತೆ ಅಂತ ಇವುಗಳನ್ನು ಜೈನರು ತಿನ್ನುವುದಿಲ್ಲ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ.